23 ವರ್ಷಗಳ ಬಳಿಕ ಅಪ್ಪು ಸಿನಿಮಾ ರಿಲೀಸ್ ಆಗಿರೋದು. ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಫ್ಯಾನ್ಸ್ ಭಾವುಕರಾಗಿದ್ದಾರೆ. ಥಿಯೇಟರ್ ಬಳಿ ಮುಗಿಲು ಮುಟ್ಟಿದೆ ಸಂಭ್ರಮಾಚರಣೆಗಳು. ಬಹಳಷ್ಟು ಅದ್ಧೂರಿಯಿಂದ ಮತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನ, ಅದು ಅಪ್ಪು ಸಿನಿಮಾ, ಅದನ್ನ ತೆರೆ ಮೇಲೆ ಮತ್ತೆ ನೋಡೋದಕ್ಕೆ ಅಭಿಮಾನಿಗಳು ಫುಲ್ ಖುಷಿಯಾಗಿ ಜೇಂಕಾರವನ್ನ ಹಾಕ್ತಿದ್ದಾರೆ. ಅಂದ್ರೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಅಪ್ಪು ಸಿನಿಮಾ ಈಗ ರಿಲೀಸ್ ಆಗಿದೆ. ವೀರೇಶ್ ಥಿಯೇಟರ್ನಲ್ಲಿ ಬೆಳಗಿನ ಶೋ ಅಂತೂ ಫುಲ್ ಹೌಸ್ಫುಲ್ ಆಗಿತ್ತು. ಸರ್, ಅದು ಮಾತೇ ಬರ್ತಿಲ್ಲ ಹೇಳೋಕ್ಕೆ. ಎಲ್ಲ ಖುಷಿಯಾಗಿದ್ದೀವಿ. ಪ್ರತಿ ವರ್ಷ ಇದೇ ಥರ ರಿಲೀಸ್ ಆಗ್ತಾ ಇರುತ್ತೆ. ನಾವು ಇದೇ ಥರ ಹಬ್ಬದ ಥರ ಆಚರಣೆ ಮಾಡ್ತಾನೆ ಇರ್ತೀವಿ. ನಮ್ಮ ಕೊನೆ ಉಸಿರಿರೋರ್ಗೂ ಅಪ್ಪು ಬಾಸ್ ಮೂವಿ ಚಿತ್ರ, ಅಪ್ಪು ಬಾಸ್ ಯಾವುದೇ ಮೂವಿ ಬರಲಿ ಥಿಯೇಟ್ರಿಗೆ ಬರ್ತೀವಿ, ನೋಡ್ತೀವಿ, ಇದೇ ಉತ್ಸಾಹದಿಂದ ನೋಡ್ತೀವಿ, ಇದೇ ಥರ ಭಾಷಣ ಕೊಡಿಸ್ತೀವಿ. ಅಪ್ಪು ಬಾಸ್ ನಮ್ಮೆಲ್ಲರಿಗೂ ಅವ್ರ ಅಭಿಮಾನಿಗಳು ದೇವರಿದ್ದಂಗೆ. ಅವ್ರು ಹೇಳ್ಕೊಟ್ಟು ಹೋಗಿರೋದೇ ಒಂದು, ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಅಂತ. ಅದಕ್ಕೆ ಹೇಳಿ ಬ್ರೋ ಡೈಲಾಗು. ಪಟಾಕಿ ಯಾವಂದೇ ಆಗಿರಲಿ, ಅಣ್ಸೋರು ನಾವಾಗಿರ್ಬೇಕು ಸರ್. ಅದು ಸರ್, ಅಪ್ಪು ಫಿಲಮು ನಮಗೆ ಅಣ್ಣವ್ರ ಫ್ಯಾನು ನಾವು. ಅಪ್ಪು ಅವ್ರ ಫಿಲಮ್ ಬಂದು 20 ವರ್ಷ ಆಯಿತು ಫಿಲಮ್ ಬಂದು. ಇದು ರಿಲೀಸು ಇವಾಗ ಆಗ್ತಾಯಿದೆ ಅಂತ ನಮಗೆ ಅನಿಸ್ತಾ ಇದೆ. ಆವಾಗ ಏನು ಕ್ರೇಜ್ ಇತ್ತೋ ಇವತ್ತು ಅದೇ ಕ್ರೇಜ್ ಇದೆ. ಅಂದರೆ ಯುವಕರಿಗೆ ಈ ಫಿಲಮ್, ಅಪ್ಪು ಫಿಲಮ್ನ ಟಿ ವಿಲಿ ನೋಡೋದಲ್ಲ, ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪ್ಪು ಅವರು ಏನು ಸ್ಟ್ರೆಂತ್ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಅವ್ರ ಮೊದಲನೇ ಫಿಲಮು ಯಾವ ರೀತಿ ಇದು ಎತ್ಕೊಬಂದಿದ್ದಾರೆ ಅನ್ನೋದನ್ನ ಈ ಫಿಲಮ್ನ ನೀವು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಆದರೆ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಂದ್ಕೊಳ್ಳಿಲ್ಲ. ಅವರು ಈ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅಶ್ವಿನಿ ಮೇಡಮ್ ಅವರು ಈ ಅವರ 50ನೇ ವರ್ಷ ಬರ್ತಡೆಗೆ ಇದು ಗಿಫ್ಟಾಗಿ ನಮಗೆ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅಶ್ವಿನಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಬಾಸ್. ಹ್ಞೂ ಸರ್ ಅವಾಗ ಏನು ಕ್ರೇಜ್ ಇದೆಯೋ ಇವತ್ತು ಅದೇ ಕ್ರೇಜ್ ಇದೆ. ದೊಡ್ಡ ಮನೆಗೆ ಯಾವತ್ತೂ ಕ್ರೇಜ್ ಕಡಿಮೆ ಆಗೋಲ್ಲ. ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆಯೇ, ಅದು ಯಾವತ್ತೂ ಕಡಿಮೆ ಆಗೋಕ್ಕಾಗಲ್ಲ ಹೇಳಿ. ಅಪ್ಪು ಅವರು ಇವತ್ತು ನಮ್ಮನ್ನ ಆಗಲಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಆದರೆ ದುಃಖ ಒಂದು ಕಡೆ ಇದೆ, ಆದರೆ ಸಂತೋಷ ಒಂದು ಕಡೆ ಇದೆ. ನಾವು ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಅವ್ರನ್ನ ಪ್ರತಿಯೊಂದು ಬರ್ತಡೆಗೂ ಅವ್ರದ್ದು ರಿಲೀಸ್ ಆಗಲೇಬೇಕು ಫಿಲಮ್ಗಳು. ಇವತ್ತು ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋ ಮಾತಿದೆ. ಸದ್ಯ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಕ್ರೇಜ್ ಕಡಿಮೆ ಆಗಲ್ಲ ಅಂತ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಇನ್ನು ವೀರೇಶ್ ಥಿಯೇಟರ್ನಲ್ಲಿ ಫಿಲ್ಮನ್ನು ನೋಡಿದ್ದಾರೆ ನಟಿ ರಕ್ಷಿತಾ ಅವರು. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈಗ ಸಿನಿಮಾ ರಿಲೀಸ್ ಆಗಿರೋದು. ಈ ಹಿಂದೆ ಕಳೆದ ಬಾರಿ ಕೂಡ ಜಾಕಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಸದ್ಯ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಅಪ್ಪು ಸಿನಿಮಾವನ್ನು ರಿಲೀಸ್ ಮಾಡಿ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದಾರೆ. ಅಪ್ಪು ಅವರು ಮತ್ತು ನಟಿ ರಕ್ಷಿತಾ ಅವರು ಹೊಸ ಪರಿಚಯ ಮೂಲಕ ಅವರು ಕೂಡ ಪದಾರ್ಪಣೆ ಮಾಡಿರುವಂಥದ್ದು. ಸದ್ಯ ಈಗ ಅವರನ್ನ ನೆನೆದು ಸಂಭ್ರಮ, ಅವರಿಲ್ಲದೆ ಇರುವಂಥ ನೋವಿದೆ. ಆದರೆ ಈ ಚಿತ್ರ ರಿಲೀಸ್ ಆಗೋದನ್ನು ನೋಡಿ ಮತ್ತೆ ನಾವು ಅವರನ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾಗಿ ಫ್ಯಾನ್ಸ್ ಹೇಳ್ತಿರುವಂಥ ಮಾತು. ಸದ್ಯ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆದು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನು ನಟಿ ರಕ್ಷಿತಾ ಅವರು ಕೂಡ ವೀರೇಶ್ ಥಿಯೇಟರ್ಗೆ ಬೆಳಗಿನ ಮಾರ್ನಿಂಗ್ ಶೋಗೆ ಬಂದಿದ್ರು. ಶೋ ಫುಲ್ ಹೌಸ್ಫುಲ್ ಆಗಿತ್ತು. ರಕ್ಷಿತಾ ಅವರು ಮತ್ತು ಅಪ್ಪು ಅವರು ಈ ಚಿತ್ರದ ಮೂಲಕವಾಗಿ ಭಾಳಷ್ಟು ಮಿಂಚಿದ್ರು. 23 ವರ್ಷ ಆದರೂ ಕೂಡ ಆ ಕ್ರೇಜ್ ನೋಡಿದರೆ ಗೊತ್ತಾಗತ್ತೆ ಯಾವ ಮಟ್ಟಿಗೆ ಇದೆ ಅಂತ. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಹಾಗಾಗಿ ಥಿಯೇಟರ್ಗೆ ನಟಿ ರಕ್ಷಿತಾ ಅವರು ಕೂಡ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ತುಂಬಿದ್ರು, ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೊ ಇವೆಲ್ಲವನ್ನ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಯಾವ ರೀತಿ ಆಗಿತ್ತು ಬೆಳಗಿನ ಮಾರ್ನಿಂಗ್ ಶೋ, ಅದು ಫುಲ್ ಹೌಸ್ಫುಲ್ ಆಗಿತ್ತು ಇಡೀ ಚಿತ್ರ ಮಂದಿರ. ಇನ್ನು ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಫ್ಯಾನ್ಸ್ ಒಂದು ಕಡೆ ಭಾವುಕರಾಗಿದ್ದಾರೆ, ನಮ್ಮ ಜೊತೆ ಅವರು ಇಲ್ಲ ಅನ್ನೋ, ಮತ್ತೊಂದು ಕಡೆ ಸಿನಿಮಾ ರಿಲೀಸಿಂದ ಸೆಲೆಬ್ರೇಷನ್ ಅನ್ನು ಮಾಡ್ತಿದ್ದಾರೆ.
ಸದ್ಯ ಗಮನಿಸ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಅಪ್ಪು ಬಾಸ್ಗೆ ಜೈ ಅಂತ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿರೋದು. ಮತ್ತೊಂದು ಕಡೆ ಸಿನಿಮಾವನ್ನ ನೋಡೋದಕ್ಕೆ ಚಿತ್ರದ ನಾಯಕ ನಟಿ ರಕ್ಷಿತಾ ಅವರು ಕೂಡ ಚಿತ್ರಮಂದಿರಕ್ಕೆ ಬಂದಿರುವಂಥದ್ದು. ಬೆಂಗಳೂರಿನ ವೀರೇಶ್ ಥಿಯೇಟರ್ಗೆ ಆಗಮಿಸಿದ್ದಾರೆ. ಸದ್ಯ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಒಂದು ಕಡೆ ಹೌಸ್ಫುಲ್, ಯಾಕಂದರೆ 23 ವರ್ಷ ಆದರೂ ಕೂಡ ಒಂದೇ ಒಂದು ಚೂರ ಆ ಕ್ರೇಜ್ ಕಡಿಮೆ ಆಗಿಲ್ಲ, ಆಗೋದೂ ಇಲ್ಲ. ಹಾಗಾಗಿ ಒಂದು ಕಡೆ ಒಂದಿಷ್ಟು ಬೇಜಾರಿದೆ, ನೋವಿದೆ, ನಮ್ಮ ಜೊತೆ ಇಲ್ಲ ಅನ್ನೋದು. ಆದರೆ ಅದ್ರ ಜೊತೆ ಅವರ ಸಿನಿಮಾ ರಿಲೀಸ್ ಆಗೋದು ನೋಡ್ತಾ ಇದ್ದು, ರಿಲೀಸ್ ಅಲ್ಲ, ಫಸ್ಟ್ ಟೈಮ್ ರಿಲೀಸ್ ಆದಂತೆ ಅಷ್ಟು ಕ್ರೇಜು, ಅಷ್ಟು ಜನ ಅಭಿಮಾನಿಗಳು ಇವೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಜೈಂಕಾರ ನೋಡ್ತಾ ಇದ್ರೆ ಆ ರೀತಿ ಆದಂಥ ಒಂದು ಸಂಭ್ರಮಾಚರಣೆ ವೀರೇಶ್ ಥಿಯೇಟರ್ನಲ್ಲಿ ಇತ್ತು ಬೆಳಗ್ಗೆ.